ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಜೂನ್ ಮಾಸ ಆರಂಭವಾಗ್ತಾ ಇದೆ. ಮುಖ್ಯವಾಗಿ ಜೂನ್ ಮಾಸದಿಂದ ಅದೃಷ್ಟಕಾರಕನಾಗಿರುವಂತಹ ದೇವಗುರು ಬೃಹಸ್ಪತಿ ತನ್ನ ಉಚ್ಚ ಸ್ಥಾನವಾಗಿರುವಂತಹ ದಿಗ್ಬಲನಾಗುವಂತಹ ಕಟಕ ರಾಶಿಗೆ ತನ್ನ ಪಯಣವನ್ನು ಸಾಗಿಸುತ್ತಾ ಕೆಲವೊಂದು ರಾಶಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಈ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಮೀನ ರಾಶಿಯವರಿಗೆ ಈ ಜೂನ್ ಮಾಸದಿಂದ ಒಂದು ಅದ್ಭುತವಾಗಿರುವಂತಹ ಅದೃಷ್ಟವಾಗಿರುವಂತಹ ಮಾಸ ಅಂತ ಹೇಳಬಹುದು. ಯಾಕಂದರೆ ಲಗ್ನದಲ್ಲೇ ಶನಿ ಪರಮಾತ್ಮ, ರಾಶಿಯಲ್ಲೇ ಶನಿ ಪರಮಾತ್ಮ ನಾನಾ ವಿಧವಾಗಿರುವಂತಹ ಕಷ್ಟಗಳನ್ನು ನೀಡಿ, ಅವಮಾನಗಳನ್ನು ನೀಡಿ, ಅನಾರೋಗ್ಯ ಸಮಸ್ಯೆಗಳನ್ನು ನೀಡಿ ಬಹಳ ಆತಂಕದಲ್ಲಿರುವಂತಹ ಈ ಮೀನರಾಶಿ ಜಾತಕದವರಿಗೆ ಈ ತುಂಬ ಬಿಸಿಯಾಗಿರುವಂತಹ ಬಿಸಿಲಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ವ್ಯಕ್ತಿಗೆ ಒಂದು ತಂಪಾದ ಪಾನೀಯವನ್ನು ಕೊಟ್ಟಿದರೆ ಯಾವ ರೀತಿ ಇರುತ್ತೋ ಈ ಜೂನ್ ಮಾಸ ಅನ್ನೋದು ಮೀನರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಯಾಕಂದರೆ ಬಹಳ ದಿನಗಳ ನಂತರ ಈ ರಾಶ್ಯಾಧಿಪತಿ ದೇವಗುರು ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಜನ್ಮ ಶನಿಯ ಪ್ರಭಾವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದರ ಜೊತೆಗೆ ಬಹಳ ದಿನಗಳ ನಂತರ ಕುಜನ ಬಲ ಅನ್ನೋದು ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಅನುಕೂಲವಾಗಿ ಜೂನ್ 20ರವರೆಗೂ ಕೂಡ ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂತಹ ಕಾಲ ಆಗಿರುತ್ತೆ. ತೃತೀಯ ಸ್ಥಾನ ಕುಜ ಅಂದರೆ ಧೈರ್ಯ ಪರಾಕ್ರಮ ಸ್ಥಾನ. ನಾವು ಈ ಕೆಲವೊಂದು ವಿಷಯಗಳಲ್ಲಿ ಸೋದರ ಸ್ಥಾನ ಅಂತ ಹೇಳ್ತಾ ಇರ್ತೇವೆ. ಈ ಸೋದರ ಸ್ಥಾನ ತ್ರಿವಿಕ್ರಮ ಸ್ಥಾನದಲ್ಲಿ ಕುಜ ಆರಂಭ ಅನ್ನೋದು ಮುಖ್ಯವಾಗಿ ನಿಮಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು, ಮನಸ್ಸಿಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು ಧೈರ್ಯವಾಗಿ, ಯಾವುದೇ ನೆಗೆಟಿವ್ ವಿಷಯಗಳಿಲ್ಲದೆ, ಯಾವುದೇ ಅತಂತ್ರಗಳಿಲ್ಲದೆ, ಯಾವುದೇ ವಿಘ್ನಗಳಿಲ್ಲದೆ ಧೈರ್ಯವಾಗಿ ಪೂರ್ತಿ ಮಾಡುವುದಕ್ಕೆ ಬೇಕಾಗಿರುವಂತಹ ಯೋಗದಾಯಕವಾಗಿರುವಂತಹ ಫಲಗಳನ್ನು ನೀಡುವುದಕ್ಕೆ ಈ ಕುಜ ಮಹಾಶಯ ಮತ್ತು ಚತುರ್ಥ ಸ್ಥಾನದಲ್ಲಿರುವಂತಹ ಗುರು ಜೂನಿಂದ ಅಕ್ಟೋಬರ್ವರೆಗೂ ಕೂಡ ಪಂಚಮ ಸ್ಥಾನಕ್ಕೆ, ಲಕ್ಷ್ಮೀ ಸ್ಥಾನಕ್ಕೆ, ಸಂತಾನ, ನಿಮ್ಮಲ್ಲಿರುವಂತಹ ವೈವಿಧ್ಯ, ಪ್ರೀತಿ, ಪ್ರೇಮ ಪ್ರಕರಣಗಳ, ನಿಮ್ಮಲ್ಲಿರುವಂತಹ ಸೃಜನಶೀಲತೆ ನೀಡುವಂತಹ ಪ್ರಭಾವವನ್ನು ನೀಡುವಂತಹ ಸ್ಥಾನ ಪಂಚಮ ಸ್ಥಾನಕ್ಕೆ ಗುರು ಆಗಮನ ಅನ್ನೋದು ಕೂಡ ಮತ್ತಷ್ಟು ಅದೃಷ್ಟವನ್ನು ತರ್ತಾ ಇದೆ ಮೀನರಾಶಿಯವರಿಗೆ ಗೋಚಾರ ಫಲಗಳಿಂದ ಅಂತ ಹೇಳೋದರಲ್ಲಿ ಯಾವುದೇ ರೀತಿ ಯಾಕಂದರೆ ಈ ಜನ್ಮ ಶನಿ ಮುಖಾಂತರ, ರಾಶಿಯಲ್ಲೇ ಶನಿ ಮುಖಾಂತರ ಇಷ್ಟು ದಿನಗಳ ಕಾಲ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಕೈ ಹಿಡದೆ ಈ ಪೋಸ್ಟ್ಪೋನ್ ಆಗ್ತಾ ಇತ್ತು. ಕೆಲವೊಂದು ಬಾರಿ ಮೀನರಾಶಿ ಜಾತಕ ಅಂದ್ಕೊಳ್ತಾ ಇದ್ದರು, ಯಾಕಪ್ಪ ನಾವು ಮೀನರಾಶಿಯಲ್ಲಿ ಹುಟ್ಟಿದ್ದೇವೆ, ಇಷ್ಟು ಕಷ್ಟಗಳು ಬೇಕಾ ಅಂತ ಅಂದ್ಕೊಂಡಿರುವಂತಹ ಸಮಯಗಳು ಉಂಟು. ಆದರೆ ಇಷ್ಟು ದಿನಗಳ ಕಾಲ ಇವರಲ್ಲಿ ಇರುವಂತಹ ಈ ಲೇಜಿನೆಸ್ ಆಗಿರಬಹುದು, ಯಾವ ರೀತಿ ಇದ್ದರೂ ಆಗುವಂತಹ ಸಣ್ಣ ಪುಟ್ಟ ಕೆಲಸಗಳ ಕೂಡ ಜಾತಕನು ಯಾವ ರೀತಿ ಮಾಡ್ತಾ ಇದ್ರ ಮತ್ತೆ ಮಾಡೋಣ, ಮರುದಿನ ಪ್ರಯತ್ನ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಬಂದಿರುವಂಥ ಅವಕಾಶಗಳನ್ನು ಸರಿಯಾಗಿ ರೆಸ್ಪಾಂಡ್ ಆಗದೆ ಅವುಗಳನ್ನು ಕೂಡ ಪೋಸ್ಟ್ಪೋನ್ ಮಾಡ್ತಾಯಿದ್ರು. ಒಂಥರ ಲೇಜಿನೆಸ್, ಒಂದು ರೀತಿ ಬೇಜವಾಬ್ದಾರಿತನ, ಒಂದು ರೀತಿ ನಿರಾಶೆ. ಏನು ಬರುತ್ತೆ, ನಮಗೆಲ್ಲ ಸಿಗುತ್ತೆ, ಎಷ್ಟು ಕಾಂಪಿಟೇಷನ್, ಪ್ರತಿಯೊಂದು ನೆಗೆಟಿವ್ ಅಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ಅತಂತ್ರಗಳು, ಫೇಲ್ಯೂರ್ಸನ್ನು ಕಂಡು, ಅವಮಾನಗಳನ್ನು ಕಂಡು, ಪ್ರತಿಯೊಂದು ವಿಷಯದಲ್ಲಿ ಕೂಡ ಧೈರ್ಯ ಸಾಲದೆ ಹಿಂದೆ ಬಿದ್ದಿರುವಂತಹ ಮೀನರಾಶಿ ಜಾತಕದವರಿಗೆ ತೃತೀಯದಲ್ಲಿ ಕುಜ ಮತ್ತು ಪಂಚಮದಲ್ಲಿ ಶನಿ ಅದ್ಭುತವಾಗಿ ಈ ಶನಿ ಪ್ರಭಾವವನ್ನು ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳು ಅಷ್ಟೇ, ಈ ಹಿಂದಿನ ದಿನಗಳಲ್ಲಿ ಅವರು ಬರೆದಿರುವಂತಹ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ತಮ್ಮ ಪ್ರತಿಭೆಯನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಅದರ ಮೇಲೆ ದೃಷ್ಟಿ ಇಡದೆ, ಫೋಕಸ್ ಮಾಡದೆ, ಏಕಾಗ್ರತೆ ನೀಡದೆ ಕೆಲವೊಂದು ಬಾರಿ ಈ ವಿದ್ಯೆಯಲ್ಲಿ ಹಿಂದೆ ಉಳಿಯುತ್ತಿರುವಂತಹ ಸಂದರ್ಭಗಳು ಉಂಟು. ಇನ್ನು ನಿರುದ್ಯೋಗದಲ್ಲಿರುವಂತಹ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಕೂಡ ಅವರಿಗೆ ಗೊತ್ತು, ಕಾಲಾಗಿದೆ, ನೋಟಿಫಿಕೇಷನ್ ಬಂದಿದೆ, ಲಾಸ್ಟ್ ಡೇಟ್ ಇದೆ, ಆದ್ರೂ ಕೂಡ ಹತ್ರ ಬಂದ ಮೇಲೆ ನೋಡೋಣ ಅಂತ
ಕೆಲವೊಂದು ಅವಕಾಶಗಳನ್ನು ಕೈಮೀರಿಸಿಕೊಂಡಿರುವಂತಹ ಸಂದರ್ಭಗಳು ಇಲ್ಲಿಯವರೆಗುಂಟು. ಆದರೆ ಈಗ ಪಂಚಮ ಸ್ಥಾನಕ್ಕೆ ಬರ್ತಾ ಇರುವಂತಹ ದೇವಗುರು ಬೃಹಸ್ಪತಿ 10 ಅಲ್ಲ 100 ಪಟ್ಟು ಬಲವನ್ನು ಹೊಂದಿ ರಾಶ್ಯಾಧಿಪತಿ ತನ್ನ ರಾಶಿಯ ಮೇಲೆ, ತನ್ನ ಸ್ವಂತ ರಾಶಿಯ ಮೇಲೆ ಈ ಕೆಲವೊಂದು ವಿಷಯಗಳಲ್ಲಿ ತಮ್ಮನ್ನು ತಾವು ಸಂಸ್ಕಾರ ಮಾಡಿಕೊಳ್ಳೋ ರೀತಿಯಲ್ಲಿ ಜ್ಞಾನಕ್ಕೆ, ತಿಳುವಳಿಕೆಗೆ, ಸಂಸ್ಕಾರಕ್ಕೆ, ವಿದ್ಯೆಗೆ, ಧನ ಆಗಮನಕ್ಕೆ, ಉದ್ಯೋಗಕ್ಕೆ, ಪ್ರತಿಯೊಂದು ವಿಷಯಗಳಿಗೂ ಅನುಕೂಲ ಫಲಗಳನ್ನು ನೀಡುವಂತಹ ದೇವಗುರು ಬೃಹಸ್ಪತಿ ಮೀನರಾಶಿಯಲ್ಲಿ ಜೂನ್ನಿಂದ ಇವರಿಗೆ ಒಂದು ರೀತಿಯ ಅದ್ಭುತವಾಗಿರುವಂತಹ ಯೋಗದಾಯಕ ಕಾಲವನ್ನು ನೀಡ್ತಾ ಇದ್ದಾರೆ. ಸೊ ಗುರು ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಕುಜ ತೃತೀಯದಲ್ಲಿ ಇರ್ತಾರೆ. ಆದ್ದರಿಂದ ಶನಿ ನೀಡುವಂತಹ ಕೆಲವೊಂದು ಪ್ರತಿಕೂಲ ಫಲಗಳನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಎಷ್ಟೇ ಆತಂಕಗಳು ಬಂದ್ರೂ ಕೂಡ ಈ ಸಂದರ್ಭದಲ್ಲಿ ಮೀನರಾಶಿ ಜಾತಕನು ಅದೇನಾದ್ರೂ ಎಷ್ಟು ಕಷ್ಟತರವಾಗಿರುವಂತಹ ಕೆಲಸ ಆದ್ರೂ ಸರಿ, ಅದರಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡಿಕೊಂಡು ಜಯಖೇತನವನ್ನು, ಯಶಸ್ಸನ್ನು ಪಡಿತೀನಿ ಅನ್ನುವಂತಹ ಒಂದು ಹಠ, ಛಲ ಇವರಲ್ಲಿ ಯಶಸ್ಸಿನ ಹಾದಿಯಲ್ಲಿ ನಡೆಯೋಕ್ಕೆ ಮತ್ತು ತಮ್ಮನ್ನು ತಾವು ಬದಲಾಯಿಸ್ಕೊಳ್ತಾರೆ. ಈ ರೀತಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೋಬೇಕು. ನಮ್ಮಲ್ಲಿರುವಂತಹ ಸೃಜನಶೀಲತೆ, ಪಂಚಮ ಸ್ಥಾನ ಅಂದ್ರೇ ಕ್ರಿಯೇಟಿವಿಟಿ, ಪ್ರತಿಭೆ. ಸೊ ಇವುಗಳನ್ನೆಲ್ಲ ಜಾಸ್ತಿ ಮಾಡಿಕೊಂಡು, ಹೆಚ್ಚು ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ತಾರೆ. ಮತ್ತಷ್ಟು ವಿಷಯಗಳು, ಉದ್ಯೋಗಸ್ಥರು ಅಪ್ಗ್ರೇಡ್ ಆಗ್ತಾರೆ. ಇನ್ನೂ ಏನಾದರೂ ಕಲಿಬೇಕು, ಇನ್ನೂ ಹೊಸ ವಿಷಯಗಳು ತಿಳ್ಕೋಬೇಕು, ನಾಲೆಡ್ಜನ್ನು ಬೆಳೆಸ್ಕೋಬೇಕು ಅನ್ನುವಂತಹ ವಿಷಯಗಳ ಕಡೆಗೆ ತಮ್ಮ ಗಮನವನ್ನು ಇರುತ್ತೆ. ಸೊ ಅದೇ ರೀತಿಯಲ್ಲಿ ಸಂಪಾದನೆ, ಆದಾಯ ಮಾರ್ಗಗಳು ಕೂಡ ಹೆಚ್ಚಳ ಆಗುತ್ತೆ. ಇಷ್ಟು ದಿನಗಳ ಕಾಲ ಕುಟುಂಬ ಸದಸ್ಯರೆಲ್ಲರೂ ಕೂಡ ಇವರನ್ನು ನೋಡಿ ಹಿಂದಕ್ಕೆ ಮುಂದಕ್ಕೆ ಹೋಗದೆ ಮೀನರಾಶಿಯವರನ್ನು ಕಂಡು ಆದಾಯ ಇಲ್ಲ, ಮಾಡೋದಕ್ಕೆ ಕೆಲಸಗಳಿಲ್ಲ, ಯಾವಾಗಲೂ ಮನೆಯಲ್ಲಿ ನಿದ್ದೆ ಇತ್ಯಾದಿ ವಿಷಯಗಳನ್ನೆಲ್ಲ ಬೈಕೊಂಡಿರುವಂತಹ ಕುಟುಂಬ ಸದಸ್ಯರು, ಮನೆಯಲ್ಲಿರುವಂತಹ ಈ ಸಂಗಾತಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇವರಲ್ಲಿರುವಂತಹ ಹಠ, ಛಲ, ಆದಾಯ ಮಾರ್ಗಗಳು, ಉದ್ಯೋಗ ಅವಕಾಶಗಳನ್ನು ನೋಡಿ ಸಂತಸ ಬೀಳುವಂತಹ ಸಂದರ್ಭಗಳು, ಇವರ ಅಭಿವೃದ್ಧಿಯನ್ನು, ಇವರಲ್ಲಿ ಬಂದಿರುವಂತಹ ಬದಲಾವಣೆಯನ್ನು ನೋಡಿ ಆನಂದದಿಂದ ಸಂತಸ ಬೀಳುವಂತಹ ಕ್ಷಣಗಳು ಮೀನರಾಶಿಗೆ ಆರಂಭವಾಗುತ್ತೆ. ಧನ ಕುಟುಂಬ ಸ್ಥಾನದಲ್ಲಿರುತ್ತಾರೆ, ತೃತೀಯ ಸ್ಥಾನಕ್ಕೆ ಕುಜ ಬರ್ತಾರೆ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಹಣಕಾಸಿನ ಆದಾಯ ಬೆಳೆಸ್ಕೋಬೇಕು. 20ನೇ ತಾರೀಕುವರೆಗೂ ಧನ ಕುಟುಂಬ ಸ್ಥಾನದಲ್ಲಿ, 20ರಿಂದ ತೃತೀಯ ಸ್ಥಾನದಲ್ಲಿ ಕುಜ ಧನಾಧಿಪತಿಯಾಗಿ ಉತ್ತಮ ರೀತಿಯಲ್ಲಿ ಆದಾಯ ಮಾರ್ಗಗಳು, ಉತ್ತಮ ರೀತಿಯಲ್ಲಿ ಹಣಕಾಸಿನ ಸೌಲಭ್ಯಗಳು, ಈ ಕೆಲವೊಂದು ಕ್ರೀಡಾಪಟುಗಳಾಗಿರಬಹುದು, ಅಥವಾ ಈ ಸೈನಿಕ, ಆರ್ಮಿಯಲ್ಲಿ, ಡಿಫೆನ್ಸಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟ್, ಕುಜನಿಗೆ ಸಂಬಂಧಪಟ್ಟಿರುವಂತಹ ವೃತ್ತಿಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋಕೆ ಬೇಕಾಗಿರುವಂತಹ ಅವಕಾಶಗಳನ್ನು, ಶಕ್ತಿ ಸಾಮರ್ಥ್ಯಗಳನ್ನು ಈ ಮಾಸದಲ್ಲಿ ಮೀನರಾಶಿಯವರ ಒಂದು ಅದೃಷ್ಟದ ರೂಪದಲ್ಲಿ ಪಡೆಯಬಹುದು. ಇನ್ನು ಇಷ್ಟು ದಿನಗಳ ಕಾಲ ಇವರಲ್ಲಿರುವಂತಹ ನಿರಾಶೆ, ಇವರಲ್ಲಿರುವಂತಹ ಈ ಕೆಲವೊಂದು ವಿಷಯಗಳಲ್ಲಿ ನೆಗ್ಲಿಜೆನ್ಸ್, ಇವರಿಗೆ ಮೇನ್ ಜವಾಬ್ದಾರಿ ನೀಡದೆ ಇವರನ್ನು ಕೆಲವೊಂದು ಮೇಲಧಿಕಾರಿಗಳು ಯಾಕೆ ಆಗಲ್ಲ, ಇವರು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಈಗಿಂದ ಉತ್ತಮ ಜವಾಬ್ದಾರಿಯುತ ವೃತ್ತಿಗಳಲ್ಲಿ ಆಯ್ಕೆಯಾಗಿ ಅದರಲ್ಲಿ ಸ್ಥಿರತ್ವವನ್ನು ಕಂಡುಕೊಳ್ಳೋದಕ್ಕೆ, ಕಷ್ಟತರವಾಗಿರುವಂತಹ ವಿಷಯಗಳನ್ನು ಕೂಡ, ಯಾರಿಗೂ ಕೂಡ ಪರಿಷ್ಕಾರ ಮಾಡೋದಕ್ಕೆ ಸಾಧ್ಯವೇ ಆಗದಿರುವಂತಹ ವಿಷಯಗಳನ್ನು ಕೂಡ ಮೀನರಾಶಿಯವರು ಈ ಮಾಸದಲ್ಲಿ ಕೈ ಹಿಡಿದು ಅದರಲ್ಲಿ ಸಕ್ಸಸ್ಫುಲ್ಲಾಗಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳುವಂತಹ ಸಮಯ ಆಸನ್ನವಾಗಿದೆ ಮೀನರಾಶಿಯವರಿಗೆ ಅಂತ ಹೇಳಬಹುದು. ಇನ್ನು ಇವರ ಅಭಿವೃದ್ಧಿಯನ್ನು ನೋಡಿ, ಇವರ ಆದಾಯವನ್ನು ನೋಡಿ, ಇವರಲ್ಲಿ ಬಂದಿರುವಂತಹ ಜವಾಬ್ದಾರಿತನವನ್ನು ನೋಡಿ ಕುಟುಂಬದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಕುಟುಂಬ ಸದಸ್ಯರ ಸಪೋರ್ಟ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಸೊ ಆದ್ದರಿಂದ ಇವರ ಮಾತಿಗೆ ಬೆಲೆ, ಇವರು ಹೇಳಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಕುಟುಂಬ ಸದಸ್ಯರು ಫಾಲೋ ಮಾಡೋದು, ಇಂತಹ ವಿಷಯಗಳ ಮುಖಾಂತರ ಮೀನರಾಶಿಯವರ ಜೀವನ ಗಮನವನ್ನು ಬದಲಾಯಿಸುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಕಾಲ, ಒಂದು ಟೈಮ್ ಅನ್ನೋದು, ಎಲ್ಲರಿಗೂ ಒಂದು ಟೈಮ್ ಅಂತ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ಇಷ್ಟು ದಿನಗಳ ಕಾಲ ಇವರನ್ನು ನಂಬಿ, ಎಸ್ ಡೆಫಿನೆಟ್ಲಿ ಇವ್ರಿಗಂತೂ ಒಂದು ಕಾಲ ಬರುತ್ತೆ, ಯಾವತ್ತೂ ಕೂಡ ಫೇಲ್ಯೂರೇ ಇರಲ್ಲ, ಇವ್ರಿಗಂತ ಒಂದು ಟೈಮ್ ಬರುತ್ತೆ, ಇವರು ಪ್ರೂವ್ ಮಾಡ್ಕೊಳ್ತಾರೆ ಅನ್ನುವಂತಹ ವ್ಯಕ್ತಿಗಳಿಗೆ ಅದೇ ರೀತಿಯಲ್ಲಿ ಇವರ ಬೆಳವಣಿಗೆ, ಇವರ ಅಭಿವೃದ್ಧಿಯ ಮುಖಾಂತರ ಈ ಮೀನರಾಶಿ ಜಾತಕದವರು ಮುಖ್ಯವಾಗಿ ತಮ್ಮನ್ನು ನಂಬಿಕೊಂಡಿರುವಂತಹ ವ್ಯಕ್ತಿಗಳಿಗೆ, ತಮ್ಮ ಕುಟುಂಬ ಸದಸ್ಯರಿಗೆ ಸ್ಫೂರ್ತಿದಾಯಕವಾಗಿರುವಂತಹ ಒಂದು ಜೀವನವನ್ನು, ಆನಂದವನ್ನು ಹಂಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರತಿಯೊಂದು ಪ್ರಯತ್ನಗಳಲ್ಲಿ ಈ ಮುಖ್ಯವಾಗಿ ಈ ಷಷ್ಠಾಧಿಪತಿ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿ
ಮುಖ್ಯವಾಗಿ ಈ ಸಂದರ್ಭದಲ್ಲಿ ತೃತೀಯ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಗೌರ್ಮೆಂಟ್ ಆಫೀಷಿಯಲ್ಸ್ ಆಗಿರ್ಬೋದು, ಕಲೀಗ್ಸ್ ಆಗಿರ್ಬೋದು, ಕೆಳಗಡೆ ವರ್ಕ್ ಮಾಡುವಂತಹ ಸಿಬ್ಬಂದಿ ಆಗಿರಬಹುದು, ಅಣ್ಣ ತಮ್ಮಂದಿರಾಗಿರಬಹುದು, ಪ್ರತಿಯೊಬ್ಬರೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮ ಸಕ್ಸಸ್ನ ನಾವು ನೋಡಬೇಕು, ನಿಮ್ಮ ಅಭಿವೃದ್ಧಿಯನ್ನು ನೋಡಬೇಕು ಅಂತ ಎಲ್ಲರೂ ಕೂಡ ಕೈ ಜೋಡಿಸಿ ಇವರಿಗೆ ಸಹಕಾರವನ್ನು ನೀಡ್ತಾ ಇರ್ತಾರೆ. ಇದೊಂದು ರೀತಿ ಅದ್ಭುತವಾಗಿರುವಂತಹ ಸಮಯ, ಅದೃಷ್ಟವನ್ನು ನೀಡುವಂತಹ ಸಮಯ. ಗುರುಬಲ, ಕುಜಬಲ, ರವಿಬಲ ಇವು ಅದ್ಭುತವಾಗಿ ಇವರಿಗೆ ಅನುಕೂಲವಾಗಿರುತ್ತೆ. ಇದೊಂದು ರೀತಿ ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳಬಹುದು. ಯಾಕಂದರೆ ಪಂಚಮದಲ್ಲಿ ಗುರು ಬಂದಿರೋದು ಇಷ್ಟಸಿದ್ಧಿ ಸದಾರೋಗ್ಯಂ ಪ್ರತಿಯೊಂದು ಕೂಡ ಆರೋಗ್ಯದ ವಿಷಯದಲ್ಲಿ ಅಂದ್ಕೊಂಡಿರುವಂತಹ ಕೆಲಸಗಳು ಯಾವುದೇ ಆತಂಕಗಳಿಲ್ಲದೆ ಪ್ರಯತ್ನಗಳನ್ನು ಪರಿಪೂರ್ಣವಾಗಿ ಸಕ್ಸಸ್ ಕಾಣೋದ್ರಲ್ಲಾಗಿರಬಹುದು. ನಿಮ್ಮ ಹಿಂದೆ ನಡೆಸಿರುವಂತಹ ವ್ಯಕ್ತಿಗಳ ಸಹಕಾರದಿಂದ ಈ ಮಾಸದಿಂದ ಅಕ್ಟೋಬರ್ವರೆಗೂ ಕೂಡ ಗುರುಬಲ ಅದ್ಭುತವಾಗಿರೋದ್ರಿಂದ ಶನಿ ನೀಡುವಂತಹ ಕೆಲವೊಂದು ಪ್ರತಿಕೂಲ ಫಲಗಳನ್ನು ಕಮ್ಮಿಯಾಗುತ್ತೆ. ಆದರೂ ಕೂಡ ಶನಿ ಪರಮಾತ್ಮನ ಈ ಲಗ್ನದಲ್ಲೇ ರಾಶಿಯಲ್ಲಿ ಶನಿ ಇರೋದರಿಂದ ಪ್ರತಿ ಶನಿವಾರ ಶನಿ ಪರಮಾತ್ಮನ ದೇಗುಲಗಳಲ್ಲಿ ಆಗಿರಬಹುದು, ಶ್ರೀ ಆಂಜನೇಯ ಸ್ವಾಮಿ ದೇಗುಲದಲ್ಲಾಗಿರಬಹುದು, ತೈಲಾಭಿಷೇಕ ಅಥವಾ ಎಳ್ಳಿನ ದೀಪಾರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಠನೆ ಮಾಡಿ, ಅದೇ ರೀತಿ ಶ್ರೀ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.